ನಮಸ್ತೆ ಕರ್ನಾಟಕ, ಎಲ್ಲರಿಗೂ ವಂದನೆಗಳು. ಹಾವೇರಿ ಡಿಸ್ಟಿಕ್ ಬ್ಯಾಡಗಿ ತಾಲೂಕ್ ದುಮ್ಯಾಳ್ ಗ್ರಾಮದಲ್ಲಿರೋ ದ್ವಿತ್ವ ಫಾರ್ಮ್ಸ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ವಿಡಿಯೋ ಮಾಡಲು ಕಾರಣ ಏನಂತಂದರೆ, ದ್ವಿತ್ವ ಫಾರ್ಮ್ಸ್ ಇರೋ 5 ಆಕಳು ಕರುಗಳು ಹಾಗೂ 1 ಎಮ್ಮೆ ಕರ ಮಾರಾಟಕ್ಕಿದೆ. ಈ ಎಮ್ಮೆ ಕರದ ಬಗ್ಗೆ ಹೇಳಬೇಕಂತಂದರೆ, ಇದು ಧಾರವಾಡ ತಳಿಯ ಅತ್ಯುತ್ತಮ ಸುಪ್ರಸಿದ್ಧವಾದಂತಹ ಬಿಳಿ ಎಮ್ಮೆ ಜಾತಿಯ ಕರು ಆಗಿದೆ. ಈ ಕರುಗೆ ನಾನು 8,000 ಬೆಲೆ ಕಟ್ತಾ ಇದ್ದೀನಿ. ಇದರ ತಾಯಿ ನಮ್ಮ ದ್ವಿತ್ವ ಫಾರ್ಮ್ಸ್ನಲ್ಲಿ ಬೆಳಿಗ್ಗೆ 3 ಲೀಟರ್ ಹಾಗೂ ಸಂಜೆ 4 ಲೀಟರ್ ಹಾಲನ್ನು ಕರೆಯುತ್ತಿತ್ತು. ಟೋಟಲ್ ಆಗಿ ಇದರ ತಾಯಿ ದಿನ 7 ಲೀಟರ್ ಹಾಲನ್ನು ಕರೆಯುತ್ತಿತ್ತು. ಹಾಗೆ ಅದರ ಕರು ಇದಕ್ಕೆ ಈಗ 1 ವರ್ಷ 2 ತಿಂಗಳು ಆಗಿದೆ. ಸೊ ಹೀಗಾಗಿ ಇದನ್ನು ನಾನು ಮಾರಾಟಕ್ಕಿಟ್ಟಿದ್ದೇನೆ. ನನಗೆ ಹುಲ್ಲಿನ ಅಭಾವವಾದ ಕಾರಣ ನಾನು ಇದನ್ನು ಮಾರಾಟಕ್ಕಿಟ್ಟಿದ್ದೇನೆ. ಹಸಿರುಲ್ಲು ಕಡಿಮೆ ಆಗಿದೆ ನಮಗೆ, ಸೊ ಹೀಗಾಗಿ ಇದನ್ನು ಮಾರಾಟಕ್ಕಿಟ್ಟಿದ್ದೇನೆ. ಹಾಗೆ ಇದು ಗಿರ್ ತಳಿಯ ಕ್ರಾಸ್ ಬೀಡ್ ಆಗಿದೆ. ಇದು ಗಿರ್ ತಳಿಯ ಆಕಳು. ಇದು ಕ್ರಾಸ್ ಬೀಡ್ನಲ್ಲಿ ನಮಗೆ ತೋರಿಸ್ತಾ ಇದ್ದೀನಿ. ಇದರ ತಾಯಿ ನಮ್ಮ ಕಡೆ ಫರ್ ಟೈಮ್ 6 ಲೀಟರ್ ಕೊಡ್ತಿತ್ತು. ಫರ್ ಟೈಮ್ ಇದರ ತಾಯಿ 6 ಲೀಟ್ರು. ಇದಕ್ಕೆ ನಾವು ಕ್ರಾಸ್ ಬಿಡ್ ಕಿಲಾರಿ ಹೋರಿಯನ್ನು ಕ್ರಾಸ್ ಮಾಡಿದ್ದೇವೆ. ಇದು ಫಸ್ಟ್ನೇ ಸೂಲ್ಗೆ ನಿಮಗೆ 4 ಲೀಟರ್ ಹಾಲನ್ನು ಕೊಡ್ತದೆ. ನನ್ನ ಅಂದಾಜಿನ ಪ್ರಕಾರ 1ನೇ ಸೂಲ್ಗೆ ಇದು ಪರ್ ಟೈಮ್ ಅಂದರೆ ಬೆಳಿಗ್ಗೆ 4 ಲೀಟ್ರು ಹಾಗೂ ಸಂಜೆ 4 ಲೀಟ್ರ್ ಹಾಲನ್ನು ಕೊಡ್ತದೆ ಅಂಥೇಳಿ ನಾನು ಹೇಳ್ತೇನೆ. ಸೊ ಇದ್ರ ಬೆಲೆ ಬಂದು 10,000 ನೆಗೋಷಿಯಬಲ್ ಆಗಿ ಹೇಳ್ತಾ ಇದ್ದೀನಿ. 10,000 ರೂಪಾಯಿಗಳು. ಇದು 1 ವರ್ಷದ ಕರು ಆಗಿದೆ. 1 ವರ್ಷದ 4 ತಿಂಗಳ ಕರು ಆಗಿದೆ. ಸೊ ಹುಲ್ಲಿನ ಅಭಾವ ಆದ ಕಾರಣ ನಾನು ಇದನ್ನು ಮಾರ್ತಾ ಇದ್ದೀನಿ. ಸೊ ಬೇಕಾದವರು ಬುಕ್ಕಿಂಗ್ ಮಾಡ್ಕೋಬೋದು ಅಥವಾ ದುಮ್ಯಾಳ್ ಗ್ರಾಮಕ್ಕೆ ಬಂದು ದ್ವಿತ್ವ ಫಾರ್ಮ್ಸ್ಗೆ ವಿಸಿಟ್ ಕೊಡ್ತಾ ಇರ್ಬೋದು. ಸೊ ನೋಡಿ ರೈತರೇ, ನಿಮಗೆ ಒಳ್ಳೆ ಆದಂಥ ಹಸು ಕರನ್ನು ಕೊಡ್ತಾ ಇದ್ದೀನಿ. ಹಾಗೆ ಇದು ಜರ್ಸಿ ನಿಮಗೆಲ್ಲ ಗೊತ್ತಿರ್ಬೋದು. ಇದರ ತಾಯಿ ನನ್ನ ಕಡೆ ಬೆಳಿಗ್ಗೆ 5 ಲೀಟ್ರು, ಸಂಜೆ 5 ಲೀಟ್ರು. ಸಂಜೆ ಸ್ವಲ್ಪ ಹೆಚ್ಚಿಗೆ ಕೊಡ್ತಾ ಇತ್ತು, ಬೆಳಿಗ್ಗೆ ಸ್ವಲ್ಪ ಕಡಿಮೆ ಕೊಡ್ತಾ ಇತ್ತು. ಸೊ ನನಗೆ ಇದು ಹುಲ್ಲಿನ ಅಭಾವ ಕಾರಣ ನಾನು ಮಾರ್ತಾ ಇದ್ದೀನಿ. ಸೊ ನನಗೆ ಹಸಿರು ಹುಲ್ಲು ಅಭಾವವಾಗಿದೆ. ಸೊ ಹೀಗಾಗಿ ಒಣ ಹುಲ್ಲು ಮೇಲೆ ಬೆಳೀತಾ ಇದೆ. ಸೊ ಒಳ್ಳೆಯ ರೈತರು ಹಸಿರು ಹುಲ್ಲಿದ್ದವರು ಇದನ್ನು ಬಾಯ್ ಮಾಡ್ಕೋಬೋದು. ಇದ್ರ ಬೆಲೆ ನಾನು 16,000 ರೂಪಾಯಿಗೆ ಇಡ್ತಾ ಇದ್ದೀನಿ, ನೆಗೋಷಿಯಬಲ್ ಆಗಿ. ಇಲ್ಲಿ ಬಂದು ಯಾವುದಾದ್ರು ರೈತರು ತೊಗೊಳ್ಳೋದಾದರೆ ಇನ್ನೂ ಕಡಿಮೆ ಆಗ್ಬೋದು. 1 ಅಥವಾ 500 ರೂಪಾಯಿ ಕಡಿಮೆ ಆಗಿ ಕೊಡ್ತಾ ಇದ್ದೀನಿ. ಇದು 16,000ಗೆ ಬೆಲೆ ನಾನು ಕಟ್ತಾ ಇದ್ದೀನಿ. ಹಾಗೆ ನಮ್ಮ ಕಡೆ ಇನ್ನೊಂದು ಕ್ಯೂಟಿ ಆದಂತಹ HF ತಳಿಯ ಬೋಡಿ ಇದೆ. ನಾನು ಇದನ್ನು ಬೋಡಿ ಯಾಕೆ ಮಾಡಿದೆ, ನಾನೇ ಇಟ್ಕೊಳ್ಬೇಕಂಥೇಳಿ ಈ ತಳಿನ ಇದನ್ನು ಮಾಡಿದೆ. ಇದಕ್ಕೆ ಆ್ಯಕ್ಚುಲಿ ಕರೆ ಹೇಳಬೇಕಂತಂದರೆ ಬ್ಲ್ಯಾಕ್ ಪ್ಯಾಚಸ್ಗಳಿವೆ, ನೀವು ನೋಡ್ತಾ ಇರ್ಬೋದು. ಬ್ಲ್ಯಾಕ್ ಪ್ಯಾಚಸ್ಗಳು ಇದ್ರ ತುಂಬ ಇದೆ. ಇದ್ರ ತಾಯಿಗೂ ಕೂಡ ಇತ್ತು. ಇದನ್ನು ನಾನು 16,000 ರೂಪಾಯಿಗೆ ಬೆಲೆ ಕೊಟ್ಟು ಮಾರ್ತಾ ಇದ್ದೀನಿ. ಸೊ ಯಾವುದ್ಯಾವುದು ರೈತರು ನಮ್ಮ ಫಾರ್ಮ್ಗೆ ವಿಸಿಟ್ ಮಾಡಿ ಈ ಕರುನ ಪರ್ಚೇಸ್ ಮಾಡ್ಬೋದು. 16,000 ರೂಪಾಯಿದಲ್ಲಿ ನಿಮಗೆ ಒಳ್ಳೆ ಕರು ಸಿಗ್ತಾ ಇದೆ. ನೋಡಿ ಹೇಗಿದೆ ಅಂಥೇಳಿ. ಬಾಟಮ್ ಹಾಗೂ ಇದರ ಲೆಗ್ ಅಲರ್ಟ್ಸ್ ಹಾಗೂ ಇದರ ಫೇಸ್ ನೋಡ್ಬೋದು, ಒಳ್ಳೆ ಫೇಸ್ ಇದೆ. ಹಾಗೆ ಇದ್ರ ನೋಡಿ ಕಾಲು ನೋಡ್ಕೊಳ್ಳಿ, ಲೆಂತ್ ಹೇಗಿದೆ ಅಂಥೇಳಿ. ಸೊ ಒಳ್ಳೆ ಬ್ರೀಡಾಗಿ ನಿಮಗೆ ಮುಂದೆ ಒಳ್ಳೆ ಹಾಲು ಇಳುವರಿಯನ್ನು ಕೊಡ್ಬೋದು. HF ತಲ್ಲಿ ಪ್ಯೂರ್ HF ಬರ್ತದೆ, ಬಾಡಿ ಇದೆ, ನೀವು ನೋಡ್ಕೋಬೋದು. ಹಾಗೆ ಇನ್ನೊಂದು ಬ್ಲ್ಯಾಕ್ HF ಅಲ್ಲಿ ನಮ್ಮ ಮನೆಗೆ ಇದರ ತಾಯಿ ಫುಲ್ ಜಾಸ್ತಿ ಹಾಲು ಕೊಡ್ತಾ ಇತ್ತಂದರೆ ಇದ್ರ ತಾಯಿ ನೋಡಿ, ಇದ್ರ ಮೇಲೆ ಹಣೆ ಮೇಲೆ ಒಂದು ಸ್ಟಾರ್ ಇದೆ. ಸೊ ವೈಟ್ ಸ್ಟಾರು, ಅದು ಫುಲ್ ಬ್ಲ್ಯಾಕ್ HF ಬರ್ತಾ ಇದೆ. ಸೊ ಎಲ್ಲೂ ನಿಮಗೆ ನೋಡಿದರೆ ವೈಟ್ ಪ್ಯಾಚಸ್ಗಳು ಇದಕ್ಕೆ ಕಾಣೋದಿಲ್ಲ. ಹಬ್ಬ ಅಂತಂದರೆ ಈ ಕಾಲು ಹತ್ರ ಇರ್ಬೋದು. ಸೊ ನೋಡಿ ಸ್ಟಿಕ್ಕರ್ ಇದೆ. ಇದ್ರ ಬೆಲೆ ನಾನು 18,000 ಅಂದರೆ 18,000 ರೂಪಾಯಿನ ಹೇಳ್ತಾ ಇದ್ದೀನಿ. ಯಾಕಂತಂದರೆ ಇದಕ್ಕೆ ಆಲ್ರೆಡಿ ನಾನು ಸೆಮೆನ್ಸ್ ಮಾಡಿದ್ದೀನಿ. ಅದು ಸೆಕ್ಸೆಡ್ ಸೆಮೆನ್ಸ್ ಮಾಡಿಸಿದ್ದೇನೆ. ಸೆಕ್ಸೆಡ್ ಸೆಮೆನ್ಸ್ ಅಂತಂದರೆ ಗೊತ್ತಿರ್ಬೋದು ನಿಮಗೆ, ಹೆಣ್ಣು ಕರುಣೆ ಹುಟ್ಟಬೇಕು ಅನ್ನುವಂಥ ಸೆಮೆನ್ಸ್ ಹಾಕ್ಸಿದ್ದೇನೆ ಇದಕ್ಕೆ. ಇದು 1 ವರ್ಷ 9 ತಿಂಗಳು ಮ್ಯಾಕ್ಸಿಮಮ್, ಅಂದರೆ 8 ತಿಂಗಳು, ನಾನು 9 ತಿಂಗಳು ಹೇಳ್ತಾ ಇದ್ದೀನಿ. ಸೊ ಇದಕ್ಕೆ ನಾನು ಸೆಮೆನ್ಸ್ ಹಾಕ್ಸಿದ್ದೀನಿ. ಇದು ಇನ್ನೊಂದು ವರ್ಷದಲ್ಲಿ ಕರುನ ಹಾಕ್ಬೋದು.
ಸೊ ನೋಡಿ, ಯಾವುದಾದ್ರು ರೈತರು ಬೇಕಾದಲ್ಲಿ ಬಂದು ದ್ವಿತ್ವ ಫಾರ್ಮ್ಸ್ಗೆ ವಿಸಿಟ್ ಕೊಟ್ಟು ಈ ಹಸುವನ್ನು ಖರೀದಿ ಮಾಡ್ಬೋದು. ಹಸುಗಳ ಕರ ಹೇಗಿದೆ ಅಂಥೇಳಿ ಕಮೆಂಟನ್ನು ಮಾಡಿಬಿಡಿ. ಹಾಗೆ ನನ್ನ ಹತ್ರ ಇನ್ನೂ ವಿಶೇಷವಾದಂತಹ ಆಕಳ ಕರುಗಳಿದೆ. ಸೊ ಇವಾಗ ಫಾರ್ಮಲ್ಲಿ ಇಷ್ಟಿದೆ. ಸೊ ಆಕಳುಗಳು ಹೊರಗೆ ಕಟ್ಟಿದ್ದೀನಿ ಬೇರೆ ಕರುಗಳನ್ನು. ಸೊ ಯಾವ ಮಾರಾಟಕ್ಕಿದೆಯಲ್ಲ ಅದನ್ನು ಈ ಫಾರ್ಮಲ್ಲಿ ಕಟ್ಟಿ ನಿಮಗೆ ಮಾರಾಟದ ಬಗ್ಗೆ ಹೇಳ್ಬೇಕಂಥೇಳಿ ಸೊ ಇದನ್ನ ಹೇಳ್ತಾ ಇದ್ದೀನಿ. ನೋಡಿ, ಅದು ಹುಲ್ಲುಗೋಸ್ಕರ ಈ ಥರ ನೋಡ್ತಾ ಇದೆ ಅಂಥೇಳಿ. ಸೊ ನಮ್ಮ ಕಡೆ ಹುಲ್ಲು ಕಡಿಮೆ ಆಗಿದೆ, ಹಸಿರು ಹುಲ್ಲು. ಹೀಗಾಗಿ ನಾನು ಈ ಕರುಗಳನ್ನೆಲ್ಲ ಮಾರ್ತಾ ಇದ್ದೀನಿ. ಸೊ ಬೆಲೆನೂ ಕೂಡ ಹೇಳಿದ್ದೀನಿ. ಇನ್ನೊಂದು ಸಾರಿ ಬೆಲೆ ಹೇಳ್ತೇನೆ, ತಿಳ್ಕೊಳ್ಳಿ. ಎಮ್ಮೆ ಕರು ಇದರ ತಾಯಿ ನನ್ನ ಕಡೆ 5 ಲೀಟರ್ ಕೊಡ್ತಾ ಇತ್ತು. ಸೊ ಇದನ್ನು ನಾನು 6 ರಿಂದ 8 ಸಾವಿರ ರೂಪಾಯಿ ಬೆಲೆ ಹೇಳಿದ್ದೀನಿ. ಹಾಗೆ ಗಿರ್ ಕರು ಇದಕ್ಕೆ ನಾನು 8 ರಿಂದ 10 ಸಾವಿರ ಬೆಲೆ ಹೇಳಿದ್ದೀನಿ. ಹಾಗೆ ಜರ್ಸಿ ಕರು ಇದಕ್ಕೆ 16,000 ರಿಂದ 18,000 ಬೆಲೆ ಹೇಳಿದ್ದೀನಿ. ಹಾಗೆ HF ಕರು ಇದಕ್ಕೆ ನಾನು 18,000 ರಿಂದ 20,000 ಬೆಲೆ ಹೇಳಿದ್ದೀನಿ. ಹಾಗೆ ಬ್ಲ್ಯಾಕ್ HF ಕರು ಇದಕ್ಕೂ ಕೂಡ ನಾನು 18 ರಿಂದ 20,000 ಬೆಲೆ ಹೇಳಿದ್ದೀನಿ. ಸೊ ಇಲ್ಲಿ ಬಂದು ನೀವು ಮಾತಾಡಿ ನನ್ನ ಕಡೆ ದ್ವಿತ್ವ ಫಾರ್ಮ್ಸ್ನಲ್ಲಿ ಆಕಳ ಕರುಗಳನ್ನು ಕೊಂಡ್ಕೋದಾದರೆ ಹೇಳಿ, ನಿಮಗೆ ಒಂದು ಒಳ್ಳೆ ನೆಗೋಸಿಯಲ್ ಬೆಲೆಯಲ್ಲಿ ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ಬಂದು ವಿಸಿಟ್ ಮಾಡಿ. ದ್ವಿತ್ವ ಫಾರ್ಮ್ಸ್ ಹಾವೇರಿ ಡಿಸ್ಟಿಕ್, ಬ್ಯಾಡಗಿ ತಾಲೂಕು, ದುಮ್ಯಾಳ ಗ್ರಾಮದಲ್ಲಿದೆ. ಸೊ ಬಂದು ವಿಸಿಟ್ ಮಾಡಿ. ಇದು ನನ್ನ ಫಾರ್ಮ್ ಹೌಸು. ಸೊ ನಾನೆಲ್ಲ ಈ ಥರ ತಾಯಂದಿರುಗಳನ್ನು ಕೊಟ್ಟಿದ್ದೀನಿ ಇವಾಗ ಹುಲ್ಲಿನ ಅಭಾವದಿಂದ. ಸೊ ಕರುಗಳಿದೆ, ಕರುಗಳನ್ನು ಕೂಡ ಕೊಡಬೇಕಂಥೇಳಿ ಯೋಚನೆ ಮಾಡಿ ಈ ವಿಡಿಯೋ ಮಾಡಿದ್ದೀನಿ. ಯಾರಿಗಾದರೂ ಬೇಕಾದಲ್ಲಿ ಬಂದು ವಿಸಿಟ್ ಮಾಡಿ. ನಾನು ಈ ವಿಡಿಯೋದಲ್ಲಿ ನನ್ನ ನಂಬರ್ನ ಮೆನ್ಷನ್ ಮಾಡಿರ್ತೇನೆ. ಮೆನ್ಷನ್ ಮಾಡಿದಂಥ ನಂಬರ್ಗೆ ಕಾಲ್ ಮಾಡಿ ಸೊ ಬುಕ್ಕಿಂಗ್ ಮಾಡ್ಕೊಳ್ಳಿ. ಬುಕ್ಕಿಂಗ್ ಮಾಡೋದ್ರಲ್ಲಿ ಯಾವುದೇ ನಿಮಗೆ ಚಾರ್ಜಸ್ ಇರೋದಿಲ್ಲ. ಸೊ ಒಂದು ಫೋನ್ ಮಾಡಿ ನಾನು ಇದು ಕರುವನ್ನು ತೊಗೋತೇನೆ ಅಂಥೇಳಿ ನನಗೆ ಹೇಳಿದರೆ ಸಾಕು, ಅದೇ ಮಾತಿನ ಪ್ರಕಾರ ನಾನು ಬುಕ್ಕಿಂಗ್ ಮಾಡ್ಕೊಳ್ತೇನೆ. ಸೊ ಬಂದು ಹಾಗೆ ನನ್ನಲ್ಲಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಇರುತ್ತದೆ. ನಾನು ನಿಮಗೆ ಗಾಡಿಗಳನ್ನು ವ್ಯವಸ್ಥೆ ಮಾಡಿಕೊಡ್ತೇನೆ. ಸೊ ಹೇಗಂತಂದರೆ ಇಲ್ಲಿಂದ ಹಿಡಿದು 80 ಕಿಲೋಮೀಟರ್ವರೆಗೆ ನಾನು 80 ಕಿಲೋಮೀಟರ್ ಒಳಗಡೆ ಯಾರಂತ ಬಂದಂತಹ ರೈತರಿಗೆ ನಾನು ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಮಾಡ್ತೇನೆ. 80 ಕಿಲೋಮೀಟರ್ ಮೇಲೆ 80 ಕಿಲೋಮೀಟರ್ ಮೇಲೆ ಇರುವಂತಹ ರೈತರಿಗೆ ನಾನು ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಮಾಡಲು ಅಭಾವ ಆಗ್ಬೋದು. ಯಾಕಂತಂದರೆ ಇಲ್ಲಿ ಸಿಚುವೇಶನ್ ನೋಡಿಕೊಂಡು ನಾನು ಹೇಳಬೇಕಾಗತ್ತೆ. ಸೊ ಹೀಗಾಗಿ ನಾನು ನಿಮಗೆ 100 ಕಿಲೋಮೀಟರ್ ಮೇಲೆ ಬಂದಂತಹ ರೈತರಿಗೆ ನಾನು ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಮಾಡ್ಲಿಕ್ಕಾಗೋದಿಲ್ಲ. ಯಾರಾದರೂ ಕೂಡ ಒಮ್ಮೆ ಈ 5 ಕರುಗಳನ್ನು ಕೂಡ ಪರ್ಚೇಸ್ ಮಾಡೋರಿದ್ದರೆ ಹೇಳಿ, ಅವರಿಗೆ ಒಂದೇ ಲಾಟಲ್ಲಿ ನಾನು ಇನ್ನೂ ಸ್ವಲ್ಪ ನೆಗೋಸಿಯಬಲ್ ಆಗಿ ನನ್ನ ಆಕಳು ಕರುಗಳನ್ನು ಹಾಗೂ ಎಮ್ಮೆ ಕರುಗಳನ್ನು ಕೊಡ್ತೇನೆ. ಸೊ ನೋಡಿ, ಯೋಚನೆ ಮಾಡಿ ಈ ಆಕಳು ಕರುಗಳಿಗೆ ಒಳ್ಳೆ ಅಭಿಪ್ರಾಯ ಇದೆ ನನಗೆ. ಇದು ಮುಂದೆ ಒಳ್ಳೆ ಇಳುವರಿನ ಕೊಡ್ತದಂತ ಹೇಳಿ ನಾನು ಭಾವಿಸ್ತೇನೆ. ಸೊ ಥಿಂಕ್ ಮಾಡಿ ಬನ್ನಿ ರೈತರೇ, ಒಳ್ಳೆ ಕರುಗಳನ್ನು ತೆಗೆದುಕೊಂಡು ಹೋಗಿ. ಥ್ಯಾಂಕ್ ಯು. ನಮಸ್ತೆ ಕರ್ನಾಟಕ. ರೈತರಿಗೆಲ್ಲ ಜಯವಾಗಲಿ.